ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ನಾವು ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಹಾಲ್ಗಿ ಎಂಬ ಗ್ರಾಮದಲ್ಲಿದ್ದೇವೆ. ಇವತ್ತಿನ ಕಂತಿನಲ್ಲಿ 15 ವರ್ಷಗಳಿಂದ ಪೇರಳೆ ಬೆಳೆಯನ್ನು ಮಾಡಿರುವಂಥ ರೈತರಾಗಿರುವಂಥ ಶ್ರೀ ವಿಜಯಕುಮಾರ್ ಶಿವಯ್ಯ ಹೆಬ್ಬಾಳಮಠ ಅವ್ರನ್ನ ಮಾತಾಡಿಸಿ ಇವರೇಕೆ ಪೇರಳೆ ಬೆಳೆಗೆ ಬಂದರು, ಇದಕ್ಕಿಂತ ಬೆಳೆಯೋಕ್ಕಿಂತ ಮುಂಚೆ ಇವರೇನಾದರೂ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೀತಿದ್ರ, ಇವ್ರ ಕೃಷಿ ಹಿನ್ನೆಲೆ ಏನಕ್ಕೆ ಇವರು ಬೇರೆ ತೋಟಗಾರಿಕೆಗಳ ಬೆಳೆ ಕೂಡ ಬರ್ಬೋದಿತ್ತು. ಚೀಕು ಇಲ್ಲಿ ಬರ್ತಾ ನಾವು ನೋಡಿದ್ವಿ, ತಾಳೆ ಮರ ಹಾಕಿದ್ರು. ಅಂಥ ಬೆಳೆಗಳನ್ನು ಬಿಟ್ಟು ಪೇರಳೆಗೆ ಏನಕ್ಕೆ ಬಂದರು, ಅದಾದಮೇಲೆ ಪೇರಳೆ ಯಾವ ತಳಿಗಳನ್ನು ಹಾಕಿದ್ದಾರೆ, ಆ ತಳಿಯ ವಿಶೇಷತೆಗಳೇನು, ಆಮೇಲೆ ಇಲ್ಲಿ ಮಾರುಕಟ್ಟೆಯ ವ್ಯವಸ್ಥೆ ಹೇಗಿದೆ, ಅದಲ್ಲದೆ ಇವರು ಇದರಲ್ಲಿ ಯಾವ ರೀತಿಯ ಒಂದು ಆದಾಯವನ್ನು ಹೇಗೆ ತೆಗಿತಿದ್ದಾರೆ, ಯಾವ ಸೀಸನಿಗೆ ತೆಗಿತಿದ್ದಾರೆ ಅನ್ನೋ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್ ನಾವು ಮೊನ್ನೆ ಅಲ್ಲೆಲ್ಲ ಕೃಷಿ ವಿಜ್ಞಾನ ಕೇಂದ್ರ ಹನುಮನಮಟ್ಟಿಯಲ್ಲಿದ್ವಿ ಸರ್. ಅಲ್ಲಿನ ವಿಜ್ಞಾನಿಗಳು ಡಾಕ್ಟರ್ ಗುರುಪ್ರಸಾದ್ ಸರ್ ಅವರು ನಿಮ್ಮ ಸಂಪರ್ಕ ಕಲ್ಪಿಸಿದ್ರು ಸರ್. ಯಾಕಂದರೆ ನೀವು 15-16 ವರ್ಷಗಳಿಂದ ಪೇರಳೆ ಕೃಷಿಯನ್ನು ಮಾಡ್ತಾಯಿದ್ರಿ, ಒಂದು ಸೀಬೆ ಕೃಷಿಯನ್ನು ಮಾಡ್ತಾಯಿದ್ರಿ ಅಂತ ನಮಗೆ ಅವ್ರು ಹೇಳ್ತಾ ಇದ್ರು ಸರ್. ಹಾಗಾಗಿ ಇವತ್ತಿನ ಕಂತಿನಲ್ಲಿ ಇದರ ಕುರಿತು ಒಂದು ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸ್ಲಿಕ್ಕೆ ಅಥವಾ ಅವರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಿಮ್ಮನ್ನು ಸಂದರ್ಶನ ಮಾಡ್ತಾ ಇದ್ದೀವಿ ಸರ್. ಆಯ್ತು ಸರ್. ಸರ್ ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಕೃಷಿ ಹಿನ್ನೆಲೆಯನ್ನು ನಮಗೆ ಹೇಳ್ತೀರಾ ಸರ್ ಒಂದು ಸ್ವಲ್ಪ ನಮಗೆ? ಆಯ್ತು ಸರ್. ಇವಾಗ ಕೃಷಿ ಮಾಡಕತ್ತು ಸರ ಒಂದು 15-20 ವರ್ಷ ಆಯ್ತು ಸರ್. ಹಾಂ ಸರ್. ಅಂದರೆ ಹಿರಿಯರು ಅಂದರೆ ನೀವು ಮೊದಲೇ ನಡೆದ್ರು ಕೃಷಿನೇ ಮಾಡ್ತಾ? ಕೃಷಿನೇ ಮಾಡ್ತೆ. ಮುಂಚೆ ಅಪ್ಪಾಜಿಯರು ಮಾಡ್ತಾಯಿದ್ರೆ, ಹಾಂ, ಅವಾಗ ಅವ್ರು ಬಿಟ್ಟರು. ಇವಾಗ 15 ವರ್ಷ ಆಯ್ತು ನಾವು ಮಾಡಕತ್ತು. ಹಾಂ ರೀ. ಅವಾಗ ಅವರು ಇದ್ರ ಬೆಳೆ ಬೆಳೀತಿದ್ರು, ಗೊಂಜಾಳ, ಹಿಂಗು ಜೋಳ ಇವನ್ನೆಲ್ಲ. ಹಾಂ, ಅವೆಲ್ಲ ಇದ್ದಿದ್ದಿಲ್ಲ ಸರ್. ಹಾಂ. ಮತ್ತು ಇತ್ತಿತ್ಲಾಗ ಪೇರ್ಲ ಮಾಡಿದ್ವಿ ಸರ್. ಸರ್ ಅಂದರೆ ನೀವು ಸಣ್ಣವಿದ್ದಾಗ ನಡೆದ್ರೆ ಕೃಷಿನೇ, ನೀವೇನು ಶಾಲೆಗೆ ಹೋಗಿದ್ರ? ಹಿಂಗೆ ಹೋಗಿದ್ವಿ, PUC ಮಟ್ಟ ಹೋದ್ ಸರ. ಹಾಂ. ಅಲ್ಲಿಗೆ ಸ್ವಲ್ಪ ಪ್ರಾಬ್ಲಮ್ ಬಂತು ಸರ್, ಅಲ್ಲಿಗೆ ಕೈ ಬಿಟ್ವಿ. ಹಾಂ ಸರ್. ಅಲ್ಲಿಂದ ಕೃಷಿ ಮಾಡಕ್ಕೆ ಕೃಷಿ ಮಾಡೋದು ಸರ್. ಅವಾಗ ನೀರು ಇತ್ತ ಸರ್? ಬೋರೆಲ್ಲ ಅವಾಗ ಇದ್ದಿದ್ದಿಲ್ಲ ಸರ್. ನಾವು ಬರ್ತಾ ಅಲ್ಲಿ ಹೊಳಿ ನೋಡಿದ್ವಿ ಸರ್. ಅಲ್ಲಿ ಅದಕ್ಕೆ ಆ ಹೊಳಿ ನೀರನ್ನು ಅವಾಗ ನಾವು ಏನು ಮಾಡಿದ್ವಿ ಸರ್, ಪೈಪ್ಲೈನ್, ಹೊಳಿಯಿಂದ ಪೈಪ್ಲೈನ್ ಹಾಕಿದ್ವಿ ಸರ್ ಇಲ್ಲಿಗೆ. ಹಾಂ. ಒಂದು 200 ಪೈಪ್ ಹೋಗ್ಯಾವ ಸರ್. ಅಲ್ಲಿದ್ದ ಪೈಪ್ಲೈನ್ ಹಾಕಿ ನೀರಾವರಿ ಮಾಡ್ಕೊಂಡಿವಿ ಸರ್. ಅಂದರೆ ನೀವು ಮಾಡಿರೋದು? ಹ್ಞೂ ಸರ್. ಅಂದರೆ ನಿಮ್ಮ ಪೂರ್ವಜರು ಅಂದರೆ ಅವ್ರಿಲ್ಲ ಸರ್, ನಮ್ಮ ಅಪ್ಪಾಜಿಯವರು ನಾವು ಕೂಡ ಮಾಡ್ಕೊಂಡಿವಿ ಸರ್. ಮಾಡ್ಕೊಂಡಿವಿ ಸರ್. ಹೌದು ಸರ್. ಅದಕ್ಕಿಂತ ಮೊದಲು ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೀತಿದ್ರ? ಹೌದು ಸರ್. ಏನೇನು ಬೆಳೀತಿದ್ರಿ ಸರ್? ಗೋವಿನ ಜೋಳ ಹಾಕ್ತಿದ್ರು, ಜೋಳ, ಕಡ್ಲಿ, ಗೋಧಿ ಇಂಥವೆಲ್ಲ ಹಾಕ್ತಾ ಇದ್ದೆ ಸರ್ ಅವರು. ಅವಾಗ? ಹ್ಞೂ ಸರ್. ಅವಾಗೆಲ್ಲ ಹೆಂಗಿತ್ತು ಸರ್ ಇಲ್ಲಿನ ತೋಟಗಾರಿಕೆ ಪರಿಸ್ಥಿತಿ ಹೆಂಗಿತ್ತು ಅವಾಗ? ಎಲ್ಲರೂ ಅದನ್ನೇ ಹಾಕ್ತಿದ್ರ ಹೆಂಗೆ? ಇಲ್ಲ ಸರ್, ಅವಾಗ ಯಾರ ಕೆಲವೊಬ್ಬರು ಮಾಡ್ತಿದ್ರು ಸರ್. ಅವಾಗ ಜವಾರಿ ಅಂತ ಬರೋದು ಸರ್, ಅದು ಅದನ್ನ ಮಾಡ್ತಾಯಿದ್ರು. ಹೊಳದಂಡಿಗೆ ಇದ್ದರು ಅವರೆಲ್ಲ ಹಾಕ್ತಿದ್ರು ಸರ್ ಅದನ್ನ. ಅವಾಗ ಇದಿತ್ಲಾಗ ಅವು ಹೋದವ್ರು ಈಗ ಫಾರಮ್ ಬಂದ್ಬಿಡು ಸರ್. ಓಕೆ. ಈಗ ಸ್ಪೀಡಲ್ಲಿ ಸರ್ ಯಾವುದಾದ್ರೆ, ಹಿಂಗಾಗಿ ಸ್ಪೀಡ್ಗೆ ಇದು ಮಾಡ್ಕೊಂಬಿಟ್ಟು. ಓಕೆ. ಹಂಗಂದ್ರೆ ಆ ಸಾಂಪ್ರದಾಯಿಕ ಬೆಳೆಗಳನ್ನು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದು ಸರ್. ಇಲ್ಲಿ ಸುತ್ತಮುತ್ತ ತೋಟಗಾರಿಕೆ ಪರಿಸ್ಥಿತಿ ಹೆಂಗಿದೆ ಸರ್? ಅಂದರೆ ನಾವು ಈ ಊರಿಗೆ ಬರಬೇಕಾದ್ರೆ ಸರ್, ನಾವು 2-3 ಊರುಗಳನ್ನು ದಾಟ್ತೀವಿ. ನಿಮ್ಮ ಊರಿಗೆ ಬರಬೇಕಾದ್ರೆ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಭಾಳ ಕಾಣ್ತು ತೋಟಗಾರಿಕೆ. ಆಯಿಲ್ ಪಾಮ್ ಹಾಕಿದ್ದಾರೆ, ಆಮೇಲೆ ಪೇರಳೆ ನೋಡಿದ್ವಿ, ಚಿಕ್ಕು ನೋಡಿದ್ವಿ, ಮಾವಿನ ತೋಟ ನೋಡಿದ್ವಿ. ಹಿಂಗೆ ಆಲ್ಮೋಸ್ಟ್ ಎಲ್ಲ ಥರದ್ದು ತೋಟ ಹಾಕಿದ್ದಾರೆ ಅಂತ ನಮ್ಗೆ ಅನ್ನಿಸ್ತು. ಆಮೇಲೆ ಕೆಲವೊಂದು ಕಡೆ ಅಲ್ಲಲ್ಲಿ ಶೇಂಗದಂತೂ ಪೂರ್ತಿ ಇದೆ. ಆಯ್ತು ಸರ್. ಪೂರ್ತಿ ಮಾಡಿದ್ದಾರೆ. ಸೂರ್ಯಪಾನ ಇದೆ, ಸೋಯಾ ಅವರೇ ಹಾಕಿದ್ದಾರೆ. ಎಲ್ಲ ರೀತಿಯ ಸ್ವಲ್ಪ ತೋಟಗಾರಿಕೆ ಜಾಸ್ತಿ ಒತ್ತು ಕೊಟ್ಟು ಅದಕ್ಕೆ ಜಾಸ್ತಿ ಮಾಡಿದ್ದಾರೆ ಜಾಸ್ತಿ. ಒಂದು ಹಂಗೆ ಕಂಡಿತ್ತು ಸರ್. 70% ತೋಟನ ಅದ ಸರ್, ತೋಟನೇ ಅದ. ಅದು ಏನಕ್ಕೆ ಅಂತ ಸರ್? ಮೊದಲು ಆ ರೀತಿ ಇತ್ತ? ಮೊದಲು ಇದ್ದಿಲ್ಲ ಸರ್. ಇವಾಗ ಎಲ್ಲರೂ ಇದಕ್ಕೆ ಇದು ಮಾಡಿಬಿಟ್ಟಾರ ಸರ್. ಅದು ಹೆಂಗೆ ಬಂತು ಅಂತ ಸರ್? ಅಥವಾ ಹೊಳೆ ದಂಡಿಯಲ್ಲಿ ನೀರು ಸಿಕ್ತಾ ಅಂತ ಬಂತ? ಹೆಂಗೆ? ನೀರೊಂದು ಇತ್ತಲ್ಲ ಸರ್, ನೀರು ಕಂಟಿನ್ಯೂ ಬೇಕು ಸರ್ ಇದಕ್ಕೆ. ಮುಂಚೆ ಅಷ್ಟು ಯಾರು ಪೈಪ್ ಹಾಕಿದ್ದಿಲ್ಲ, ಏನು ಇದ್ದಿದ್ದಿಲ್ಲ ಸರ್. ಹಿಂಗಾಗಿ ಕಮ್ಮಿ ಇತ್ತು. ಇವಾಗ ಪೈಪ್ ಹಾಕಂತ ನೀರು ಜಾಸ್ತಿ ಬೇಕಲ್ರಿ, ಐತನ ಸಂಬಂಧ ಎಲ್ಲರೂ ಇದನ್ನ ಮಾಡಕ್ಕೆ ಕೂತ್ಕೊಂಡ್ರು. ಸರ್ ನಾವು ಅಲ್ಲಿ ಬರ್ತಾ ಹಾಗೆ ಎಣ್ಣೆ ತಾಳೆ ತೋಟನೂ ನೋಡಿದ್ವಿ. ನೀವು ಹೇಳಿದ್ರಿ ಎಷ್ಟು ವರ್ಷ ಆಯ್ತು ಸರ್ ಈಗ ನೀವು ಪೇರಳೆ ಬೆಳೆಯಕತ್ತು? ಇವಾಗ ಒಂದು 15 ವರ್ಷ, 15-16 ವರ್ಷ.
ಅಂದರೆ ಈಗ ನಿಮ್ಗೆ ಎಣ್ಣೆ ತಾಳೆ ನಾವು ನೋಡ್ತಿರಂಗೆ ಅದು ಅದ್ರ ಬಗ್ಗೆ ಏನಾದರೂ ನಿಮ್ಗೆ ಮಾಹಿತಿ ಇತ್ತಾ ಅದನ್ನು ಬೆಳಿಬೇಕಂತ ಅದ್ರ ಏನಾದರೂ ಬಗ್ಗೆ ಏನಿಲ್ಲ ಸರ್ ನಮಗೆ. ಹಾಂ, ಅವಾಗ ಇದ್ರದ ಅಷ್ಟಿದು ಬಂತು, ಹಿಂಗಾಗಿ ಇದನ್ನ ಮಾಡ್ಕೊಂಡು ಇದೆ ಸರ್. ನಿಮ್ಗೆ ಇದೇ ಪೇರಳೆ ತೋಟನೇ ಮಾಡ್ಬೇಕಂತ ಏನಕ್ಕೆ ಅನ್ನಿಸ್ತು ಸರ್? ಚಿಕ್ಕು ತೋಟ ಮಾಡ್ಬೋದಿತ್ತು, ಯಾಕಂದರೆ ಇಲ್ಲಿ ಸುತ್ತಮುತ್ತ ನಾವು ಅದನ್ನು ನೋಡಿದ್ವಿ. ಹೌದು ಸರ್. ಇದೇ ಬೆಸ್ಟ್ ಅಂತ ಹೆಂಗೆ ಅನ್ನಿಸ್ತು ನಿಮ್ಗೆ? ಇದ್ರಾಗ ಚಿಕ್ಕುನು ಮಾಡಿದ್ವಿ ಸರ್ ನಾವು ಇದರಲ್ಲೇನ. ಅದಕ್ಕಾಗಿ ನಡ್ರಕ್ಕೆ ಒಂದೊಂದು ಚಿಕ್ಕು ಮಾಡ್ಕೊಂಡಿದ್ವಿ ರೀ. ಮಾಡ್ಕೊಂಡಿದ್ವಲ್ರಿ, ಅದೇನು ಅನಿಸ್ತು ಇವಾಗ ಇದು ಫಸಲು ಸ್ಟಾರ್ಟ್ ಆಯ್ತು ಸರ್. ಅವಾಗ ಅದಿನ್ನು ಏನು ಬರ್ತಾನೆ ಇಲ್ಲ. ಹಂಗೆ ಬೆಳ್ಕೊಂತ ಹೋಗೋದು ಆಗ್ಬಿಡ್ತು ಸರ್. ಹಿಂಗಾಗಿ ಏನು ಮಾಡಿದ್ವಿ, ಅದನ್ನು ತೆಗೆದ್ವಿ ಸರ್. ಹಿಂಗೆ ಪೇರ್ಲ ಅಷ್ಟೇ ಇಟ್ಕೊಂಡ್ವಿ. ಇದು 2 ವರ್ಷಕ್ಕೆ ಫಸಲು ಶುರು ಆಗ್ಬಿಡ್ತದೆ. ಶುರು ಆಯಿತು, ಒಂದು ಫಸಲು ಜಲ್ದಿ ಶುರು ಆಯಿತು, ಜಲ್ದಿ ಆದಾಯ ಇದ್ರಾಗ ಸ್ಟಾರ್ಟ್ ಆಯಿತು. ಅದು ಸುಮ್ಮನೆ ಅದು ಲೇಟ್ ಒಂದು 6-7 ವರ್ಷ ಬೇಕ್ರಿ. ಅದ್ರಾಗ ಅದ್ರದ್ದಷ್ಟು ಇಲ್ಲಿ ನಮ್ಮಲ್ಲಿ ಇದನ್ನು ಇಲ್ರಿ, ಯಾವುದೋ ಒಂದು ಮಾರ್ಕೆಟಿಂಗ್ ಕಮ್ಮಿ ರೀ. ಇದ್ರದ್ದು ಮಾರ್ಕೆಟಿಂಗ್ ಭಾಳ ಐತೆ ಸರ್. ಹಿಂಗಾಗಿ ಇದನ್ನ ಮಾಡ್ಕೊಂಡು ಪೇರಳೆ ಮಾರ್ಕೆಟಿಂಗ್ ಭಾಳ ಇದೆ ಸರ್. ಈಗ ಮ್ಯಾನೇಜ್ಮೆಂಟ್ ದೃಷ್ಟಿಗೆ ಹೋದ್ರೆ ಸರ್, ನಿರ್ವಹಣೆ ದೃಷ್ಟಿಗೆ ಹೋದರೆ ಯಾವ್ದು ಬೆಸ್ಟ್ ಅನ್ನಿಸ್ತು ನಿಮಗೆ? ಚಿಕ್ಕು ಬೆಸ್ಟ್ ಅನ್ನಿಸ್ತಾ ಅಥವಾ ಪೇರಳೆ ಬೆಸ್ಟ್? ಪೇರಳೆನ ಪಾಟ್ ಸರ್. ಹೆಂಗೆ ಸರ್? ಅದನ್ನ ರಸಗೊಬ್ಬರ ಏನು ಜಾಸ್ತಿ ಬೇಡ್ತಿತ್ತ? ರಸಗೊಬ್ಬರ ಏನು ಹಾಕಂಗಿಲ್ಲ ಸರ್ ಇದಕ್ಕೆ. ಇದು ಇದನ್ನ ಹಾಕ್ತಾವ್ರಿ, ಕೊಟ್ಟಿಗೆ ಗೊಬ್ಬರನ ಸಾವಯವನ ಹಾಕ್ತಾವ್ರಿ. ರಸಗೊಬ್ಬರ ಅಂತ ಮುಡ್ಸಂಗಿಲ್ಲ. ಅಂದ್ರೆ ರೋಗ ಕೀಟಗಳಿಗೆ ಕಂಪೇರ್ ಮಾಡಿದ್ರೆ ಪೇರಲ ಪಾಟ್ ಸರ್. ಸ್ವಲ್ಪ ಅದಕ್ಕೆ 6-7 ವರ್ಷ ಮೇಂಟೈನ್ ಮಾಡೋದು ಎಲ್ಲಿ ರೋಗ ಕೀಟಗಳು 6-7 ವರ್ಷ ಅದ್ರಾಗ ಇದ್ರ ದಾಲಿ ಅಷ್ಟು ಪ್ರಾಫಿಟ್ ಸಿಕ್ಕಾಬಿಡುತ್ತೆ. ಇದು ನೀವೇನ್ ಬಂಡವಾಳ ಹಾಕಿರ್ತೀರ ಈ ತೋಟಕ್ಕೆ ಆಲ್ರೆಡಿ ಅದು ಪ್ರಾಫಿಟ್ ಕಮ್ಮಿ ಸರ್. ಇದನ್ನ ಬಂಡವಾಳ ಹಾಕೋದು ಕಮ್ಮಿ ರೀ, ಇದಕ್ಕೆ ಕಮ್ಮಿ, ಪ್ರಾಫಿಟ್ ಜಾಸ್ತಿ. ಹಂಗಾಗಿ ನೀವು ಪೇರಳೆ ತೋಟ ಬಂದ್ರಿ ಸರ್. ಸರಿ ಸರ್. ಈಗ ನೀವು ಪೇರಳೆಗೆ ಬಂದ್ರಿ ಸರ್. ಮೊದಲು ಇಲ್ಲಿ ಸುತ್ತಮುತ್ತ 15 ವರ್ಷಗಳ ಹಿಂದೆ ಪೇರಳೆ ತೋಟಗಳು ಇದ್ವಾ ಸರ್? ಇದು ಸರ್. ನೀವು ಅಲ್ಲಿ ಹೋಗಿ ಮಾಹಿತಿನ ತಗೊಂಡ್ರ? ಇಲ್ಲ, ನೋಡ್ತೀವಿ ಸರ್. ಅವಾಗೆಲ್ಲ ಸ್ವಲ್ಪ ಸಣ್ಣ ಇರ್ದಲ್ಲಿ ನೋಡಿದ್ವಿ ರೀ, ಹೋಗಿದ್ವಿ, ಗೊತ್ತಿರುತ್ತೆ. ಹಿಂಗಾಗಿ ಅದನ್ನ ನೋಡ್ಕೊಂಡು ಮಾಡಿದ್ವಿ. ಏನಾದರೂ ಮಾಹಿತಿ ಸಂಗ್ರಹಣೆ ಮಾಡೋಕ್ಕೆ ತೋಟ ಅಡ್ಡಾಡಿದ್ದು ಏನಾದರೂ ಇದೆಯಾ? ಹೋಗಿದ್ವಿ ಸರ್, ಹೋಗ್ಯಾವ್ರಿ, ಹರ್ಯಾಕೆ ಹೋಗ್ಯಾವಿ. ಇದನ್ನ ಮಾಡಕ್ಕೆ ಹೋದಾಗ ಗೊತ್ತಿದ್ದೈತ್ರಿ. ನೀವು ಹೆಂಗೆ ಒಂದು ವಿಷಯಗಳನ್ನು ಸಂಗ್ರಹಣೆ ಮಾಡಿದ್ರಿ ಸರ್? ಏನೇನು ನೀವು ಹೇಳಿದ್ರಿ ನಾವು ಕಾಯಿ ಹರ್ಯಾಕೋತಿದ್ವಿ ಎಲ್ಲ ಅಂತ. ನಿಮಗೆ ಹೆಂಗೆ ಅನ್ನಿಸ್ತು? ನಾನು ಮಾಡಿದ್ರೆ ಬರ್ತಿತ್ತಾ ಹೆಂಗೆ ಅಂತ? ಇದು ಹೆಂಗೆ ಅವ್ರದ್ದು ನೋಡ್ಕೊಂಡು ಮಾಡೋಣ ಅಂತ ಸ್ವಲ್ಪ ಮುಂಚೆ 1 ಎಕರೆ ಮಾಡ್ಕೊಂಡಿದ್ದು ಸರ್. ಓಕೆ, ಟ್ರೈಲಿಂಗ್ ಅಂತ ಮಾಡ್ಕೊಂಡು ಅಲ್ಲಿದ್ದ ಚೆನ್ನಾಗಿ ಬಂತು ಸರ್. ಹಿಂಗಾಗಿ ಒಂದು 3 ಎಕರೆ ಮಾಡ್ಕೊಂಡು ಸರ್. ಓಕೆ ಸರ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ.
ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ ಸಾಲ್. ಏನು ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿದೆ ಸರ್? ಗಿಡ ತರೋದ್ರಿಂದ ಹಿಡಿದು ಎಲ್ಲ ಕಟಾವು ಮಾಡೋದ್ರೊಳಗೆ ಎಲ್ಲ ಮಾಹಿತಿ ತೊಡ್ರೆ ಹೆಂಗೆ ಮುಖ್ಯ ಮಾಹಿತಿಗಳನ್ನ ಏನೇನು ಸಂಗ್ರಹಣೆ ಮಾಡಿದ್ರಂತ? ಅದನ್ನು ತಗೊಂಡು ಅಂದ್ರೆ ಅದು ಜವಾರಿ ಲೇಟ್ ಆಕೈತೆ ಸರ್. ಅದು ಬರೋದು ಫಾರಮ್ ಆದ್ರೆ ಜಲ್ದಿ ಆಕೈತೆ ಅನ್ಕೊಂಡು ಧಾರವಾಡ ಕೃಷಿ ಆಫೀಸ್ದಾಗ ಹೋಗಿ ಸಸಿ ತಂದ್ವಿ ಸರ್. ಹಚ್ಕೊಂಡು ಅದ್ರದ್ದು ಮೇಂಟೆನೆನ್ಸ್ ಗೊತ್ತದ ಸರ್. ಹಂಗೆ ಅದ್ರ ಪ್ರಕಾರ ಮಾಡ್ಕೊಂತ ಹೋದ್ವಿ. 2 ವರ್ಷ ಆದ್ರೆ ಇದಾಗ್ಬಿಡ್ತು ಸರ್. ಹಾಂ, ಸರಿ ಸರ್. ಈಗ ಕೃಷಿ ವಿಜ್ಞಾನ ಕೇಂದ್ರದಿಂದ ನಿಮಗೆ ಏನು ಮಾಹಿತಿಗಳನ್ನು ಸಿಕ್ತು ಸರ್? ಅವರಿಂದ ಏನು ಮಾಹಿತಿಗಳನ್ನು ತೊಗೊಂಡ್ರಿ? ಅವ್ರು ದ್ವಿದಳ ಧಾನ್ಯ ಬೆಳೀರಿ ಅಂತ ಹೇಳಿದ್ರು ಸರ್. ಅವಾಗ ಅವರು ಒಂದಿಷ್ಟು ಬುಕ್ಕು ಕೊಟ್ಟಿದ್ರು, ಅವನ್ನೆಲ್ಲ ಓದ್ಕೊಂಡು ಅದ್ರ ಪ್ರಕಾರ ಮಾಡ್ಕೊಂತ ಹೊಂಟ್ರಿ ಸರ್. ಅವರಿಂದ ಸ್ಕೀಮ್ಗಳೇನಾದರೂ ನಿಮಗೆ ಹೇಳ್ತಿದ್ರ, ಅಪ್ಡೇಟ್ ಕೊಡ್ತಿದ್ರ? ವಾಟ್ಸಪ್ ಗ್ರೂಪ್ಗಳಿದಾವೆ ಹೆಂಗೆ? ಅದಾವೆ ಸರ್. ಹನ್ನೊಂದು ಮಟ್ಟಿಗೆ ಹೋಗಿರ್ತವೆ ಸರ್. ಅವ್ರು ವಾಟ್ಸಪ್ ಕಳಿಸ್ತಾರೆ ಸರ್. ಏನಾದರೂ ಸ್ಕೀಮ್ಗಳಿದ್ರೆ ಅಪ್ಡೇಟ್ ಇದ್ರೆ ಕಳಿಸ್ತಾರೆ? ಕಳಿಸ್ತಾರೆ ಸರ್. ಆಮೇಲೆ ಹವಾಮಾನ ಮುನ್ಸೂಚನೆ ಏನಾದರೂ ಕೊಡ್ತಾರ? ಆಯ್ತು ಸರ್. ಎಲ್ಲ ಹೇಳ್ತಾರೆ ಸರ್. ನೀವು ಫೋನ್ ಹಚ್ಚಿ ಯಾವುದಾದ್ರು ಹಿಂಗೆ ಸಮಸ್ಯೆ ಇದೆ ಅಂತ ಹೇಳಿದ್ರು ಹೇಳ್ತಾರೆ. ಮಣ್ಣಿನ ಪರೀಕ್ಷೆ ಮಾಡಿಸಿದ್ರು ಹೇಳ್ತಾರೆ ಸರ್. ಎಲ್ಲ ಮಾಡ್ತಾರೆ ಸರ್. ಎಲ್ಲ ಮಾಡ್ತಾರೆ, ಹೇಳ್ತಾರೆ ಸರ್. ಓಕೆ ಸರ್. ಸರ್ ನೀವು ಈಗ ನೀವು ಶೇಂಗಾ ಕೂಡ ಬೆಳೀತಾ ಇದ್ದೀರಿ ಸರ್. ಈಗ ನೀವು ಒಂದು ಸಾಂಪ್ರದಾಯಿಕ ಬೆಳೆಗೆ ಹೋಲಿಸಿದ್ರೆ ಇದು ಹೇಗೆ ಉತ್ತಮ ಸರ್? ಒಂದು ಆದಾಯ ಅಂತೂ ಜಾಸ್ತಿ ಬರುತ್ತೆ, ಬಹಳ ವರ್ಷ ನಿಮಗೆ ಆದಾಯ ಕಂಟಿನ್ಯೂ ಸುಸ್ಥಿರವಾಗಿ ಬರುತ್ತೆ ಅಂತ ನಿಮ್ಗೆ ಬೆಸ್ಟ್ ಅನಿಸುತ್ತಾ? ಹೆಂಗೆ ಇದು? ಬರ್ತದೆ ಸರ್. ಇವಾಗ ಅದನ್ನ ಹಚ್ಚಿದ್ದೇವಲ್ಲ ಸರ್, ಮತ್ತೆ ಖಾಲಿ ಬಿಡ್ಬೇಕು ಸರ್. ಖಾಲಿ ಬಿಡೋದ ಮತ್ತು ಅಷ್ಟು ನಾವು ಒಳಗೆ ಮಾಡ್ಕೊಂಡ್ರೆ ಆತಂದು ಅದನ್ನು ಮಾಡ್ಕೊಂಡ್ರಿ ಸರ್. ಶೇಂಗಾನ ಮಾಡ್ಕೊಂಡ್ರೆ ಹಾಗಾಗಿ ಪೇರಳೆ ಬೆಸ್ಟ್ ಅನ್ನಿಸ್ತು. ಬೆಸ್ಟ್ ಸರ್. ಸರಿ ಸರ್. ಈ ಪೇರಳೆಗೆ ನೀವು ನಾಟಿ ಮಾಡೋಕ್ಕಿಂತ ಮುಂಚೆ ನಿಮ್ಮ ವಾತಾವರಣಕ್ಕೆ ಅದು ಸೂಕ್ತ ಅನ್ನಿಸ್ತಾ? ಹೊಂತದ ಸರ್. ಇದು ಹೊಂತದ ಸರ್. ಅದು ತೈವಾನ ಹೊಂದಂಗಿಲ್ಲ ಸರ್. ಇಲ್ಲಿಗೆ ತೈವಾನ್ ಹೊಂದಂಗಿಲ್ಲ ಸರ್. ಓಕೆ. ಯಾಕಂದ್ರೆ ಇದು ನಾವು ಇಲ್ಲೇ ಬಿಸಿಲು ಸ್ವಲ್ಪ ಜಾಸ್ತಿ ಆಕತ್ತೆ ಸರ್. ಹಿಂಗಾಗಿ ತೈವಾನ ಸ್ವಲ್ಪ ಕೊಡ್ಬೇಕು. ಹಿಂಗಾಗಿ ನಡೆಯಂಗಿಲ್ಲ ಸರ್. ಅದು ಇಲ್ಲಿ. ಹೌದು. ಇಲ್ಲಿ ಬಿಸಿಲು ಏನು ಹೆಂಗೆ ಸರ್? ಇದು ಫುಲ್ ಬಿಸಿಲ ಇರ್ತೈತೆ ಸರ್. ಈ ಟೈಮಿಗೆ ಫುಲ್ ಬಿಸಿಲು ಇರ್ತೈತೆ ಸರ್. ನಿಮ್ಮ ಮಣ್ಣು ಯಾವ ರೀತಿ ಇದೆ ನಿಮ್ಮದು? ಓಟು ಕಪ್ಪು ಮಣ್ಣು ಸರ್. ಅಷ್ಟು ಎರಿ ಮಣ್ಣ ಸರ್. ಓಟು ಎರಿ ಮಣ್ಣ. ಈಗ ನೀವು ನೋಡಿರೋ ತೋಟಗಳು ಎರಿ ಮಣ್ಣಲ್ಲೇ ಬೆಳೆದಿದ್ರ? ಎರಿ ಮಣ್ಣಾರಿ ಓಸು ನಮ್ಮಲ್ಲಿ ಬೆಳೆದಿರೋ ಈ ಪೇರಳೆ ಬೆಳೆದಿರ ಎರಿ ಮಣ್ಣು ಅದ ಸರ್. ಸರ್ ಈಗ ಇದರಲ್ಲಿ ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡ್ರಿ ಸರ್ ನೀವು? ಮುಂಚೆ ಹೊಲ ಎಲ್ಲ ರಂಟಿ ಹೊಡ್ಕೊಂತ ಸರ್. ಮತ್ತು ಹೊಳ್ಳಿ ಅಳತಿ ತಗೊಂತಾವ ಸರ್. ಗಿಡದಿಂದ ಗಿಡಕ್ಕೆ ಎಷ್ಟು ಬೇಕಂದು ಅವ್ನು ತಗೊಂಡು ಗುಣಿ ಹೊಡ್ಕೊಂಡು ಕೆಳಗೆ ಗೊಬ್ಬರ ಹಾಕಿ. ಏನೇನು ಗೊಬ್ಬರ ಹಾಕ್ತೀರಿ ಸರ್? ಇದಾರೆ ಸಗಣಿ ಗೊಬ್ಬರ ರೀ. ಅದನ್ನ ಬಿಟ್ರೆ ಅವನು ಇಲ್ಲ ಸರ್. ಸಗಣಿ ಗೊಬ್ಬರನ ಹಾಕಿಬಿಡ್ತಾವೆ ಸರ್. ಒಟ್ಟು ಸಗಣಿ ಗೊಬ್ಬರ ಒಂದು ಬುಟ್ಟಿ ಹಾಕಿ ಅಗಿ ಇಟ್ಟು ಮೇಲೆ ಮತ್ತೊಂದು ಕೆಂಪು ಮಣ್ಣು ಹಾಕ್ತಾವೆ ಸರ್. ಕೆಂಪು ಮಣ್ಣು ಹಾಕಿ ಮತ್ತೆ ಅಂತ ಮುಂದೆ ಇಲ್ಲಿ ಹಾಕ್ಯಂದಿರ್ತವೆ. ಒಂದು ಕೆಂಪು ಮಣ್ಣು ಹಾಕಿ ಆಮೇಲೆ ಮುಚ್ಚಿ ನೀರು ಇದು ಮಾಡ್ತಾವೆ ಸರ್. ನೀರು ಹಾಕಿ ಇದು ಮಾಡ್ತೀರ ಸರ್. ಈಗ ಸಸಿಗಳನ್ನು ನೀವು ಎಲ್ಲಿದು ತಂದಿದ್ದು ಅಂತ ಹೇಳಿದ್ರು? ಧಾರವಾಡ ಯೂನಿವರ್ಸಿಟಿ ಆಯ್ತು. ಧಾರವಾಡ. ಎಷ್ಟಕ್ಕೊಂದು ಬಿತ್ತು ಸರ್ ನಿಮಗೆ? ಅದು ಇವಾಗ 60 ರೂಪಾಯಿ ಸರ್. 60 ರೂಪಾಯಿ. ಹೋಗಿ ಅಲ್ಲಿಂದ ತಗೊಂಬಂದು ಎಲ್ಲ ಅಂದ್ರೆ ಗಾಡಿ ಇದನ್ನ ಅಂದ್ರೆ 60 ರೂಪಾಯಿ ಎಲ್ಲ ಚಾರ್ಜ್ ಎಲ್ಲ ಸೇರಿ ಅಷ್ಟೇ 60 ರೂಪಾಯಿ. ಸರಿ ಸರ್. ನೀವು ಏನು ಡಿಸ್ಟೆನ್ಸ್ ಇದೆ ಸರ್? ಎಷ್ಟು ಸ್ಪೇಸಿಂಗಲ್ಲಿ ನಾಟಿ ಮಾಡಿದ್ರೆ ಇದು? ಅವಾಗ ಸರ್ ಇದು 15-20 ಐತಿ ಗಿಡದಿಂದ ಗಿಡಕ್ಕೆ ಸರ್. ಗಿಡದಿಂದ ಗಿಡಕ್ಕೆ 15 ಅಡಿ ಇದೆ. ಹಿಂಗೆ ಉದ್ದ 15 ರೀ. ಹಿಂಗೆ 60-20 ಇಟ್ಕೊಂಡ ಸರ್. ಸಾಲದಿಂದ ಸಾಲ 20. ಅದು ಏನಕ್ಕೆ ಅಂತ? ಟ್ಯಾಕ್ಟ್ರಿ ಏನಾದ್ರು? ನಮಗೆ ಹೊಲ ಹೊಡ್ಕೊಳಕ ಮಾಡಕ ಅನುಕೂಲ ಆಗಲಿ ಅನ್ನೋದು ಕಷ್ಟ ರೀ. ಗಿಡ ಸ್ವಲ್ಪ ಹರವ ಬೆಳಿತೆ ಸರ್. ಹೌದ್ರಿ. ಹರವ ಬೆಳಕ ಒಂದ್ಕೊಂದು ಕೂಡ್ತಾವೆ ಅಸ್ತು ಇಟ್ರೆ. ಹಿಂಗಾಗಿ ಸ್ವಲ್ಪ ಡಿಸ್ಟೆನ್ಸ್ ದೂರ ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ಬರಲಿ ಅಂತೇಳಿ ನೀವು ಅಷ್ಟು ಬಿಟ್ಟಿರೋದು ಸ್ಪೇಸಿಂಗ್. ಓಕೆ. ಬೆಳ್ಯಾಕೆ ಅನುಕೂಲ ಆಕತ್ತೆ ಸರ್ ಅದು. ಹೌದು. ಒಟ್ಟು ಎಷ್ಟು ಎಕರೆ ಇದೆ ಸರ್ ಈಗ ನಿಮ್ಮ ತೋಟ? ಇದು ತೋಟ ಅಂದ್ರೆ 3 ಎಕರೆ ಆಕತ್ತೆ ಸರ್. ಇದು ಓಕೆ. ಪೇರಳ ಇರೋದು 3 ಎಕರೆ ಇದೆ. ಅಷ್ಟು ಭೂಮಿ ಸರ್? ಅಷ್ಟು ಭೂಮಿ ಅಂದ್ರೆ ಒಂದು 10 ಎಕರೆ ಐತೆ ಸರ್. 10 ಎಕರೆ ಐತಿ. ಅದರಲ್ಲಿ 3 ಎಕರೆ ತೋಟ ಇದೆ. ಓಕೆ ಸರ್. ನಾವು ಈಗ ನಾವು ನಿಂತಿರೋದು ತೋಟ ಸರ್. ಇದು ಎಷ್ಟು ವರ್ಷದ್ದು ಸರ್? ಇದು ಒಂದು 8ರಿಂದ 9 ವರ್ಷದ ಸರ್. ಇದು ಈ 3 ಎಕರೆಯಲ್ಲಿರೋದು 8ರಿಂದ ಇದು 2 ಎಕರೆ ರೀ. ಇದು 1 ಎಕರೆ ಇವಾಗ 1-1.5 ವರ್ಷ ಆಯ್ತು ಸರ್. ಇದು ಓಕೆ. ಅಂದರೆ ಈಗ ಇದು 2 ಎಕರೆಯಲ್ಲಿರೋದು 9-10 ವರ್ಷ ಆಗಿ ಬಂತು ಸರ್. 9-10 ವರ್ಷ ಆಗಿ ಬಂತು. ಅದು ಹೊಸದಾಗಿ ನಾಟಿ ಮಾಡಿದ್ರಲ್ಲ? ಹೊಸದಾಗಿ ಮಾಡಿದ್ದೆ ಸರ್. ಹೌದು. ಅಂದರೆ ಇನ್ನೂ ನೀವು ಹೆಚ್ಚಿಗೆ ಮಾಡ್ಲಿಕ್ಕೆ ಯೋಚನೆ ಮಾಡಿ ಸರ್. ಕೇರಳದಿಂದ ಅಷ್ಟು ಆದಾಯ ಬರ್ತಿರೋದ್ರಿಂದ ಜಾಸ್ತಿ ಮಾಡಿದ್ರಿ. ಮುಂದಕ್ಕೆ ಇನ್ನೂ 1 ಎಕರೆ ಈ ಸಲ ಮಾಡ್ಬೇಕು ಅನ್ಕೊಂಡೆ ಸರ್. ಮಳೆಗಾಲಕ್ಕೆ. ಓಕೆ. ಅಂದರೆ ನಿಮ್ಮ ಪೇರಳದ ಅಷ್ಟು ಚೆನ್ನಾಗಿದೆ ಸರ್. ನೀವು ಹಾಕಿರೋ ತಳಿ ಯಾವುದು ಸರ್?
ಇದು ಲಕ್ನೋ 35 ರೀ ಇದು. ಅಂದರೆ ಲಕ್ನೋ 49 49. L49 L40. ಓಕೆ ಸರ್. ನೀವು ಹೇಳ್ತಾ ಇದ್ರಿ ಅದೇ ತೈವಾನ್ ಸೀಬೆ ಜಾಸ್ತಿ ಯೂಟ್ಯೂಬಲ್ಲಿ ಅಲ್ಲಿರೋದು ಭಾಳ ಟ್ರೆಂಡ್ ಇದೆ ಸರ್. ಐತೆ ಸರ್. ಅದು ನಿಮ್ಗೆ ಹೆಂಗೆ ಅನ್ಸುತ್ತೆ? ಕಾಯಿಯಿಂದ ಅಲ್ಲಿ ಗಿಡದಿಂದ ಅಲ್ಲಿ ಮಾರುಕಟ್ಟೆ ಮೂರಕ್ಕೆ ಹೋಲಿಕೆ ಮಾಡಿ ಹೇಳಿ ಸರ್. ಸರ್ ಅದು ನಮಗೆ ಇಲ್ಲೇ ಮಾರ್ಕೆಟಿಂಗ್ ಇಲ್ಲ ಸರ್ ಒಂದು ತೈವಾನ್. ಅದ್ರಾಗ ನಮ್ಮಲ್ಲಿ ಇದಕ್ಕೆ ಬೆಳೆಯಂಗಿಲ್ಲ ಸರ್, ಬರಂಗಿಲ್ಲ ವಾತಾವರಣಕ್ಕೆ. ಈಗ ಅದನ್ನು ಇಲ್ಲೇ ತಗೊಂಡು ಹೋಗೋರು ಕಮ್ಮಿ ಸರ್. ಇವಾಗ ಇಲ್ಲೇ ಬಂದು ತುಂಬಿಸ್ಕೊಂಡು ಹೋಗ್ತಾರೆ ನಮ್ದು ಆದ್ರೆ ಸರ್. ತೈವಾನ್ ಆದ್ರೆ ಇಲ್ಲಿ ಯಾರು ಬರಂಗಿಲ್ಲ ರೀ. ನಾಳೆ ಅವ್ರಿಗೆ ₹1 ಉಳಿಲಿ ಅಂತ ಅವ್ರು ಮಾಡ್ಕೊಂತಾರೆ, ಮತ್ತು ಅವ್ರಿಗೆ ಅಂತ ಹೋದ್ರೆ ಆಗಂಗಿಲ್ಲ, ಇಲ್ಲಿ ಮಾರ್ಕೆಟ್ ಇಲ್ಲಲ್ರಿ. ಹಿಂಗಾಗಿ ಇದನ್ನ ಮಾಡ್ಬೇಕು ಅನ್ಕೊಂಡು ಮಾಡಿದ್ರಿ. ಅಂದರೆ ಕಾಯಿ ಅದೊಂದು ಸ್ವಲ್ಪ ಮೃದು ಬರುತ್ತಾ? ಇದು L49 ಗಟ್ಟಿ ಬರುತ್ತೆ? ಇದು ಗಟ್ಟಿ ಬರ್ತದೆ ಸರ್. ಇದು ಅದು ಸ್ವಲ್ಪ ಮೃದು ಬರ್ತೈತೆ ರೀ. ಅದ್ರಾಗ ಅದು ಮೇಂಟೆನೆನ್ಸ್ ಭಾಳ ಬೇಕು ಸರ್. ಓಕೆ. ಅದಕ್ಕೆ ಪೌಚ್ ಹಾಕ್ಬೇಕು ಎಲ್ಲ ಇರ್ತದೆ ಸರ್. ಅಂದರೆ ಅದ್ರ ಗುಣಮಟ್ಟ ನಾವು ಕಾಪಾಡಲೇಬೇಕು. ಹಂಗಾದ್ರೆ ಅಷ್ಟೇ ಬರ್ತದೆ ಸರ್. ಹಂಗಾದ್ರೆ ಅದು ಮಾರುಕಟ್ಟೆಗೂ ಅಷ್ಟು ರೇಟ್ ಸಿಗುತ್ತೆ, ಇಲ್ಲಾಂದ್ರೆ ನಮ್ಮ ಮ್ಯಾನೇಜ್ಮೆಂಟಿಗೆ ಅದಕ್ಕೆ ವರ್ಕೌಟ್ ಆಗಲ್ಲ ಸರ್. ಇದಾದ್ರೆ ಒಂದು ಸ್ವಲ್ಪ ಕಾಯಿ ಗಟ್ಟಿ ಇರ್ತೈತೆ ಅಲ್ಲ ಸರ್. ಸ್ವಲ್ಪ ರೋಗ ಕೀಟಗಳಿಗೆ ಗಟ್ಟಿ ಇರ್ತೈತಿ, ಅದೇನು ಇದಾಗಲ್ರಿ. ಇದು ಸ್ವಲ್ಪ ಗಟ್ಟಿ ತೊಗಟೆ ಗಟ್ಟಿ ಇರೋದ್ರಿಂದ ಯಾವ್ದಾದ್ರು ಹುಳ ಬಂದು ಕೀಟ ಬಂದು ತೂತ ಹೊಡಿಬೇಕಂದ್ರೆ ಕಷ್ಟ ಆಗತ್ತೆ ಸರ್. ಹಂಗಾಗಿ ನಿಮ್ಗೆ ಇದು ಬೆಳೆ ಪಾಡ ಅಂದ್ರೆ ಒಬ್ಬ ರೈತ ಸಣ್ಣ ಮಟ್ಟದಲ್ಲಿ ಟ್ರಯಲ್ ಹಂತದಲ್ಲಿ ಮಾಡ್ತಾ ಹೋದ್ರೆ ಈ ಬೆಳೆ ಬೆಸ್ಟ್ ಸರ್. ಓಕೆ ಸರ್. ಸರಿ ಸರ್, ಈಗ ನೀವು 15-20 ಅಡಿಯಲ್ಲಿ ನೀವು ನಾಟಿ ಮಾಡಿದ್ರಿ. ನಾಟಿ ಮಾಡಿದ್ಮೇಲೆ ಅದಕ್ಕೇನು ಸಪೋರ್ಟ್ ಕೊಟ್ರ, ಏನಾದ್ರು ಮಾಡಿದ್ರ ಅಥವಾ ಸುಮ್ಮನೆ ನಾಟಿ ಮಾಡಷ್ಟೇ? ಇಲ್ಲ ಸರ್, ಈಗ ಸಣ್ಣ ಇದ್ರ ಸಪೋರ್ಟ್ ಏನು ಇರಲ್ಲ ಸರ್. ಸ್ವಲ್ಪ ಜಾಸ್ತಿ ಇದು ಬಂದು ಅಂದ್ರೆ ಒಂದು ಇದನ್ನ ಕೋಲ್ ಇದು ಮಾಡ್ರಿ ಕಟ್ಟಿ ಸ್ವಲ್ಪ ಹೊರಗೇನು ಸ್ವಲ್ಪ ಇದು ಅಲ್ಲಿ ಅನ್ನೋವರೆಗೆ ಇಟ್ಕೊಂತ ಸರ್. ಆಮೇಲೆ ಬಂದಂಗೆಲ್ಲ ಮ್ಯಾಕ್ ಹೋದಂಗೆಲ್ಲ ಕಟಾವ್ ಮಾಡ್ಕೊಂತ ಬರ್ತದೆ ಸರ್. ಓಕೆ. ಕಟಾವ್ ಹೆಂಗೆ ಮಾಡ್ತೀರಾ ಸರ್? ಹೆಂಗೆ ಕ್ಲಿಯರೆನ್ಸ್ ಮಾಡ್ತೀರಾ ಹೆಂಗೆ ಸರ್? ಅದು ಹರಿ ಕೆಳಗೆ ಬೀಳ್ಬಾರ್ದಂದು ಕಟಾವ್ ಮಾಡ್ತದೆ ಸರ್. ಕೆಳಗೆ ಬಿತ್ತಂದ್ರೆ ಮತ್ತೆ ಹಣ್ಣು ಕೆಡ್ತೈತ್ರಿ, ಎಲ್ಲ ರೋಗನು ಭಾಳ ಆಕಾವು. ಹಿಂಗಾಗಿ ಕಟಾವ್ ಮಾಡ್ತಾವೆ ಸರ್. ಒಟ್ಟ ನೆಲಕ್ಕೆ ಕೆಡಬಾರ್ದಂತ. ನೆಲಕ್ಕೆ ಕೆಡಲ್ಲ ಅಂದ್ರೆ ರೆಂಬೆ ನೆಲಕ್ಕೆ ಬರ್ಲಾರ್ದಂಗೆ ಕಟ್ ಮಾಡಿಬಿಡ್ತದೆ ಸರ್. ನೆಲಕ್ಕೆ ಹತ್ತಂಗಿದ್ರೆ ನೀವು ಕಟ್ ಮಾಡ್ತಾ ಹೋಗ್ತೀರಾ? ಇಲ್ಲಾಂದ್ರೆ ಹಿಂಗೆ ಇದು ಮಾಡಿ ಕಟ್ಬಿಡ್ತದೆ ಸರ್. ಸ್ವಲ್ಪ ಮ್ಯಾಕ್ ಹೋಗಲ್ಲಿ ಕಟ್ಬಿಟ್ರೆ ಸ್ವಲ್ಪ ತಾನ ಮ್ಯಾಕ್ ಹೋಗ್ತೈತಿ. ನಾವು ಈಗ ನೀವು ಹೊಸದಾಗಿ ತೋಟ ಮಾಡಿದ್ರಲ್ಲ ಸರ್, ಅಲ್ಲಿ ನೋಡಿದ್ವಿ ಒಂದೊಂದ್ ಕಡೆ ಒಂದೇ ಖಂಡ ಬಂದಿದೆ, ಒಂದೊಂದ್ ಕಡೆ 2-3 ಇದಾವೆ, ಹಿಂಗ್ ಮೇಲೆ ಹೋಗಿದೆ. ಅದನ್ನ ಮೂರನ್ನು ಹಂಗೆ ಎಬ್ಬಿಸ್ತೀರಾ? ಮೂರನ್ನು ಹಂಗೆ ಎಬ್ಬಿಸ್ಬಿಡ್ತದೆ ಸರ್. ಅಂದ್ರೆ ಒಟ್ಟ ರೆಂಬೆ ನೆಲಕ್ಕೆ ಹಂಗೆ ಮ್ಯಾಗ ಎಬ್ಬಿಸ್ತದೆ ಸರ್. ಆಮೇಲೆ ಸೀಸನಿಗೆ ಕಟಾವ್ ಹಿಂಗೆ ಪ್ರೂನಿಂಗ್ ಮಾಡೋದು, ಚಾಟ್ನಿ ಮಾಡೋದು ಹಂಗೇನಿಲ್ಲ ಸರ್. ಯಾವಾಗ ಈಗ ಸೀಸನ್ ಮುಗಿತೈತಲ್ಲ ಸರ್, ಅವಾಗ ಏನಿಲ್ಲ ಅಂದ ಮಾಲ್ ಇದು ಇಲ್ಲ ಅಂದಾಗ ಅವಾಗ ಕಟ್ ಮಾಡ್ತಾರೆ ಸರ್. ಓಕೆ. ಏನು ಕಟ್ ಮಾಡ್ತಾರೆ? ಹೆಂಗೆ ಏನೇನು ಎಂಥ ರೆಂಬೆ ಕೊಂಬೆಗಳನ್ನು ಕಟ್ ಮಾಡ್ತಾರೆ? ಅವು ಸೈಡ್ ಬರ್ತಿರ್ತಾವಲ್ಲ ಸಣ್ಣ ಸರ್, ಅಂತಾವು ಅಷ್ಟೇ ರೀ. ನೆಲಕ್ಕೆ ಬಡಿ ಅಂತವು ದೊಡ್ಡ ಕಟ್ ಮಾಡಿದ್ರೆ ಅಲ್ಲಿಂದ ಏನಕ್ಕೆ ಸರ್ ಚಿಗಿತೈತಿ ಸರ್. ಅದು ಚಿಗಿತೈತಿ ಸರ್. ಹಣ್ಣು ಇಲ್ಲದಂತ ಅದು ಕಟ್ ಮಾಡ್ತೀರಿ. ಯಾವ ಬರುತ್ತೆ ಅದನ್ನ ಬಿಡ್ತದೆ ಸರ್. ಅಂದರೆ ಮುಖ್ಯವಾಗಿ ಇದು ಹಿಂಗೆ ಒಳಗಡೆ ಬಂದಂಗೆ ಕಾಯಿ ಸೈಜ್ ಬರುತ್ತಾ? ಹೆಂಗೆ ಇದು ಹೆಂಗೆ ಹೇಳಿ ಸರ್? ಅಂದರೆ ಕಾಯಿ ರೆಂಬೆ ಒಳಗಡೆ ಸರ್, ಅಲ್ಲಿ ಸೈಜ್ ಡಿಫ್ರೆನ್ಸ್ ಆಗತ್ತಾ ಹೆಂಗೆ? ಅಂದ್ರೆ ತುದಿಗೆ ಬಂದಿರೋ ಕಾಯಿಗೂ ಒಳಗೆ ಬಂದಿರೋ ಕಾಯಿಗೂ? ಇಲ್ಲ, ಎರಡು ಸೇಮ್ ಬರ್ತಾವ ಸರ್. ಬರ್ತಾವ ಸರ್. ಅದ್ರ ಕೆಪಾಸಿಟಿ ತಕ್ಕಂಗ ಬರ್ತದೆ ಸರ್ ಅದು. ಹಂಗಾಗಿ ನೀವು ಅದನ್ನ ಮ್ಯಾನೇಜ್ ಮಾಡ್ತಾ ಒಂದು ಗಿಡದ ತರ ಹಬ್ಬಿಸ್ತಾ ಬರ್ತೀರಾ? ಹೌದು ಸರ್. ಸರಿ ಸರ್. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕ್ಯಾಪ್ಸ್ಬರ್ ಅಗ್ರಿಸೈಂಟ್ ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCP ಯ ಸೋನಾರ್.
ರೋಗ ನಿಯಂತ್ರಣಕ್ಕೆ ಯುಎಚ್ಎಸ್ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರ್, ಇದಕ್ಕೆ ನೀರಾವರಿ ವ್ಯವಸ್ಥೆ ಏನಿದೆ ಸರ್? ನೀವು ಹೇಳಿದ್ರೆ ಹೊಳಿ ದಂಡೆಯಿಂದ ಪೈಪ್ಲೈನ್ ತಗೊಂಡಿದ್ರೆ ಅದಕ್ಕೇನು ಹೈ ನೀರು ಹರಿಸ್ತಿರೋ? ಸರ್, ಇದಕ್ಕೆ ಹೈ ನೀರು ಹಚ್ತದೆ ಸರ್. ಹೌದ್ರಿ, ಇವಾಗ ಇದು ಮಾಡ್ಯವಲ್ಲ ಸರ್, ಇದಕ್ಕೆ ಡ್ರಿಪ್ ಮಾಡಬೇಕಂತ ಕಂಡ ಸರ್. ಈಗ ಇದು ಶೇಂಗಾ ಐತ್ರಿ, ಇವಾಗ ಅದು ಇರೋದಕ್ಕೆ ಬಿಟ್ಟನ್ ಸರ್, ಅದನ್ನೆಲ್ಲ ಕ್ಲೋಸ್ ಆಗಿಂದ ಸರ್ ಡ್ರಿಪ್ ಮಾಡಿ ಇದಕ್ಕೆ ಅಡಿಕೆಗೆ ಅದಕ್ಕೂ ಕೂಡ ಡ್ರಿಪ್ ಮಾಡ್ತಾನೆ ಸರ್. ಓಕೆ, ಎಲ್ಲ ಸೇರಿಸಿ ಅದಕ್ಕೆ ಡ್ರಿಪ್ ಮಾಡ್ತಾರೆ ಒಂದು ಎಕರೆಗೆ. ಇದಕ್ಕೆ ಸದ್ಯಕ್ಕೆ ಹೈ ನೀರು, ಇದಕ್ಕೆ ಹೈ ನೀರು ಇರ್ತದೆ. ಇದು ಹೈ ನೀರು ಇದು ಹೆಂಗೆ ಬಿಡ್ತೀರಾ ಸರ್? ಇದ್ರ ನೀರಾವರಿ ಹೆಂಗೆ? 3 ದಿವಸಕ್ಕೆ ಒಂದ್ಸಲ ಬಿಡ್ತಿರೋ? ಒಂದು ವಾರಕ್ಕೊಮ್ಮೆ ದಿನ ಬಿಡ್ತಾವೆ, ವಾರಕ್ಕೊಮ್ಮೆ ಬಿಡ್ತಾವೆ ಸರ್. ವಾರಕ್ಕೊಮ್ಮೆ ಬಿಡ್ತಾವೆ ಸರ್. ಸರಿ ಸರ್, ಈಗ ಹಣ್ಣು ಬಿಡುವಂಥ ಸಮಯದಲ್ಲಿ ನೀರು ಬಿಡಬೇಕು, ಈ ಸಮಯದಲ್ಲಿ ನೀರು ಬಿಡಬೇಕು ಅಂತ ಏನಾದರೂ ಇದೆಯಾ? ಅದು ಐತೆ ಸರ್. ಅದು ಟೈಮಿಂಗ್ ಅದಾವೆ ಸರ್, ಆ ಟೈಮಿಗೆ ಬಿಡ್ತೇವೆ ಸರ್ ನಾವು. ಅಂದರೆ ಹೆಂಗೆ ಸರ್? ಯಾವಾಗ ಈಗ ಹಣ್ಣು ಕಾಯಿ ಆಗೋ ಹೊತ್ನ್ಯಾಗ ಅವಾಗ ಒಂದು ಬಿಟ್ಬಿಡ್ತಾವೆ ಸರ್. ಅಂದರೆ ಹೂವು ಆಗಾಗ ಬಿಡಲ್ಲ? ಬಿಡೋದ ಸರ್, ಬಿಡೋದ ಸರ್. ಎಲ್ಲ ಫಸಲ್ ಖಾಲಿ ಆದಾಗ ಸರ್, ಅವಾಗ ಸ್ವಲ್ಪ ದಿನ ಲೇಟ್ ಮಾಡ್ತೇವೆ. ಇವೆಲ್ಲ ಸ್ವಲ್ಪ ಉದುರ್ಬೇಕ್ರಿ, ಅವೆಲ್ಲ ಎಲಿ ಪಲಿ ಒಟ್ಟು ಉದ್ರಿಂದ ಅವಾಗ ನೀರು ಬಿಡ್ತೇವೆ ಸರ್. ಅವಾಗ ಚಿಗುರು ಕುಂದಿರ್ತೈತಿ. ಅವಾಗ ಹೂವು ಆದಾಗ ಕಾಯಿ ಆದಂಗೆಲ್ಲ ಹಂಗೆ ನೀರು ಬಿಟ್ಕ ಅಂತ ಬರ್ತದೆ ಸರ್. ಹೋಗ್ತಾರೆ ಅಲ್ಲಿ ಕಟಾವ್ ಆಗುವವರೆಗೂ ನೀರು ಬಿಡ್ತಾರೆ. ಕಟಾವ್ ಹಂತದಲ್ಲಿ ಬರುತ್ತೆ ಅಂದ್ರೆ ನೀರು ನಿಂದಿಸ್ತದೆ ಸರ್. ಎಲ್ಲ ಪೂರ ಕಟಾವ್ ಮುಗ್ದೈತಿ ಅಂದಾಗ ನೀರು ನಿಂದಿರ್ತದೆ ಸರ್. ನೀರು ನಿಂದಿಸ್ತಾರೆ. ಓಕೆ ಸರ್. ಸರ್, ಇದರಲ್ಲಿ ಕಳೆಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ ಸರ್? ಕಳೆ ಅಂದ್ರೆ ಆಳು ಹಚ್ಚಿ ಓಸು ಇದನ್ನ ಈಗ ಉಳದ್ ಸರ್, ಕೊಚ್ಚಿಸ್ತದೆ ಸರ್. ಇದನ್ನ ಉಳ್ದದ್ದೆಲ್ಲ ಗಾಡಿ ಹೊಡಿತೀವ್ರಿ. ಇದು ಉಳ್ದದ್ದು ಏನೈತಿ ಮತ್ತೆ ಮಗಲ್ಲ ಅಂತ ಹೋಗಂಗಿಲ್ರಿ. ಬಡ್ಯಾಗಿಂದೆಲ್ಲ ಓಟ್ ಆಳು ಹಚ್ಚಿ ಕೊಚ್ಚಿಸಿ ಇದು ಮಾಡ್ತೀವಿ. ಹಂಗಂದ್ರೆ ಕಳೆ ಮುಕ್ತ ಒಂದು ಇದು ನಿರ್ವಹಣೆ ಮಾಡ್ತೀರಾ ನೀವು? ಇವಾಗ ಮಾಡ್ಬೇಕು ಸರ್. ಈಗ ಬ್ಯಾಸಿಗೆ ಐತೆಲ್ಲ ಸ್ವಲ್ಪ ತಡದ್ ಮಾಡೋಣ ಅಂತ ಈ ಮಳೆ ಬೀಳೋ ಟೈಮ್ನಾಗ ಒಟ್ಟು ಕೊಚ್ಚಿಸ್ಬಿಡ್ತಾರೆ. ಓಕೆ ಸರ್. ಸರ್, ಇದರಲ್ಲಿ ಈಗ ಗೊಬ್ಬರಗಳ ನಿರ್ವಹಣೆ ಏನೇನು ಕೊಡ್ತೀರಾ ಸರ್? ಯಾವ ಸಮಯಕ್ಕೆ ಹೆಂಗೆ ಕೊಡ್ತೀರಾ? ವರ್ಷದಲ್ಲಿ 2-3 ಸಲ ಕೊಡ್ತೀರಾ ಸಗಣಿ? ವರ್ಷಕ್ಕೆ 2 ಟೈಮ್ ಸಗಣಿ ಗೊಬ್ಬರ ಕೊಡ್ತೇವೆ ಸರ್. ಅದು ಅಷ್ಟೇ, ಬಾಕಿ ಇನ್ನು ಬೇರೆ ಸರ್ಕಾರಿ ಗೊಬ್ಬರ ಅಂತ ಮುಡ್ಸಂಗಿಲ್ಲ. ಸಗಣಿ ಗೊಬ್ಬರ 2 ಟೈಮ್ ಯಾವ ಸೀಸನಲ್ಲಿ ಹೆಂಗೆ ಕೊಡ್ತೀರಾ ಸರ್? ಈಗ ಬೇಸಿಗೊಮ್ಮೆ ಕೊಚ್ತದೆ ಸರ್, ಅವಾಗ ಒಮ್ಮೆ ಕೊಡ್ತೇವೆ. ಹೊಳೆ ಮಳೆಗಾಲದಾಗ ಒಮ್ಮೆ ಟೈಮ್ ಕೊಚ್ಚಿ ಸಹಿತಗೊಮ್ಮೆ 2 ಟೈಮ್ ಕೊಡ್ತೇವೆ. ಬೇಸಿಗೆ ಟೈಮಲ್ಲಿ ಒಂದು, ಮಳೆಗಾಲದಾಗ ಉಂಟು. ಓಕೆ ಸರ್. ಈಗ ಇದು ಮುಖ್ಯ ನೀವು ಸೀಸನ್ ಯಾವಾಗ ಸರ್? ಹಣ್ಣುಗಳು ಯಾವ ಸೀಸನಲ್ಲಿ ಜಾಸ್ತಿ ಬರ್ತವೆ? ಇದು ವರ್ಷಕ್ಕೆ 2 ಸಲ ಬೆಳೆ ತೆಗಿತೀರಿ ನೀವು? 2 ಟೈಮ್ ಬರ್ತದೆ ಸರ್. ಟೈಮ್ ಯಾವಾಗ ಸರ್ ಅದು? ಇದು ಫೆಬ್ರವರಿ ಏಪ್ರಿಲ್ನಾಗ ಒಮ್ಮೆ ಬರ್ತದೆ ಸರ್. ಇನ್ನೊಂದು 2 ತಿಂಗಳು ಬಿಟ್ಟು ಶುರು ಆಕೈತೆ ಸರ್. ಹೊಳ್ಳಿ ಮುಂಗಾರ್ಯಾಗ 1 ಟೈಮ್ ಬರ್ತದೆ ಸರ್. ಅಂದ್ರೆ ಈ ದಸರಾ ದಸರಾ ಟೈಮ್ನಾಗ ಬರ್ತದೆ ಸರ್. ದಸರಾ ಟೈಮಲ್ಲಿ 2 ಸೀಸನ್ ನೀವು ಮುಖ್ಯವಾಗಿ ಬೆಳಿತೀವಿ. ಓಕೆ ಸರ್. ಮತ್ತೆ ಈ ಚಳಿಗಾಲದಲ್ಲಿ ಏನಾದರೂ ಅವಾಗವಾಗ ಬರ್ತಿರ್ತಾವ ಸಣ್ಣ ಕಾಯಿ ಎಲ್ಲ? ಈ ಚಳಿಗಾಲದಾಗ ಅಂದ್ರೆ ಅವಾಗ ಅಷ್ಟು ಬರಲ್ಲ ಸರ್. ಬರ್ತಾವ ಒಂದೊಂದು ಹಿಂದೆ ಮುಂದೆ ಆಗಿದ್ದು ಇರ್ತದೆ ಸರ್. ಇದು ಇವಾಗ ಅದು ಐತೆ ಸರ್. ಈಗ ಅದು ಇದು ಇಲ್ಲ, ಅದು ಐತೆ ಸರ್. ಈ ಕಾಯಿ ಹಂಗೆ ಸ್ವಲ್ಪ ಹಿಂದೆ ಮುಂದೆ ಆದಾಗ ಬರ್ತಾವ ಸರ್. ಆ ಟೈಮಲ್ಲಿ ಮಾರುಕಟ್ಟೆ ಇರ್ತದೆ ಸರ್. ಎನಿ ಟೈಮ್ ನೀವು 12 ತಿಂಗಳು ಯಾವಾಗಾದ್ರೂ ಮಾರುಕಟ್ಟೆ. ಓಕೆ ಸರ್. ಸರ್, ಇದು ನೀವು ನಾಟಿ ಮಾಡಿದ್ಮೇಲೆ ಎಷ್ಟು ತಿಂಗಳಿಗೆ ಅಂದರೆ ಎಷ್ಟು ವರ್ಷಕ್ಕೆ ಕಟಾವಿಗೆ ಬರುತ್ತೆ? ಎರಡನೇ ವರ್ಷದಿಂದ ಶುರು ಆಗುತ್ತಾ? 2ನೇ ವರ್ಷಕ್ಕೆ ಫಸಲು ಶುರು ಆಗತ್ತೆ ಸರ್. ಫಸಲು ಶುರು 2ನೇ ವರ್ಷಕ್ಕೆ ಶುರು ಸರ್. ಓಕೆ ಸರ್. ಇವಾಗ ಅದು 1.5 ವರ್ಷ ಆಯ್ತು ನೋಡಿ ಸರ್. ಅದು 1.5 ವರ್ಷಕ್ಕೆ ಈಗಾಗಲೇ ಶುರು ಆಗೈತೆ ಸರ್. ಈಗ ಹೂಗಳು ಕಾಣಿಸ್ಕೊತಾವಲ್ಲ ಸರ್, ಅವಾಗಿಂದ ಎಷ್ಟು ತಿಂಗಳಿಗೆ ಕಾಯಿ ರೆಡಿ ಆಗುತ್ತೆ ಸರ್? ಹೂವಾಗಿಂದ 1.5-2 ತಿಂಗಳು ಬೇಕು ಸರ್. 1.5-2 ತಿಂಗಳ ಇಲ್ಲ 3 ತಿಂಗಳು ಬೇಕು ಸರ್. ನೀವು ಸೈಜ್ ಕಾಯಿಸ್ಕೊಂತೀರಾ? ಅಂದರೆ ತೂಕ ಬರೋಕ್ಕೆ ನೀವು ಅಂದರೆ ನಿಮ್ದೊಂದು ಸ್ಟ್ಯಾಂಡರ್ಡ್ ಸೈಜ್ ಏನಾದರೂ ಇದೆಯಾ? ಹಂಗೇನಿಲ್ಲ ಸರ್. ಹೆಂಗೆ ನಾವು ನೀರು ಬಿಟ್ಕೊಂತ ಬರ್ತೇವೆ ಹಂಗೆ ಸೈಜ್ ಬರ್ತೈತೆ ಸರ್. ಅಂದರೆ ಸೈಜ್ ಬರುತ್ತೆ. ನೀರು ಕಮ್ಮಿ ಮಾಡಿದ್ವಿ ಅಂದ್ರೆ ಸೈಜ್ ಸಣ್ಣದಾಗ್ತೈತಿ. ಸೈಜ್ ಒಳ್ಳೆ ಸೈಜ್ ಬಂದಾಗ ಅಂದರೆ ಒಂದು
ಒಂದು ಕೈಯ ಸೈಜ್ ಹಾಂ ಹಾಕತ್ತೆ ಸರ್, ಒಂದಿಷ್ಟು ಅರವ ಬರ್ತದೆ ಸರ್ ಹಣ್ಣು ಮಾತ್ರ. ಒಂದು ಹತ್ತತ್ರ 150ರಿಂದ 200 ಗ್ರಾಮ್ ಬರುತ್ತೆ. ಹಾಂ ಬರ್ತದೆ ಸರ್. ಒಂದು 4 ಹಣ್ಣು ಸೇರಿದ್ರೆ ಒಂದು ಕೆಜಿ ಆಗ್ತೈತೆ. 4 ಹಣ್ಣು ಅಂದ್ರೆ ಹಂಗೆ ನಿಮ್ಗೆ 250 ಗ್ರಾಮ್ ಹತ್ತಿರ ಬರುತ್ತೆ. ಅಷ್ಟು ದೊಡ್ಡ ಕಾಯಿಗಳನ್ನ ಕೊಡ್ತೀರಾ? ಓಕೆ ಸರ್. ಸರ್ ನಾನು ಹಿಂದೆ ಅಂದರೆ ಕೇಳಬೇಕಾಗಿತ್ತು, ಈಗ ಇದರಲ್ಲಿ ರೋಗ ಕೀಟಗಳ ಸಮಸ್ಯೆ ಏನಿದೆ ಸರ್? ಇದಕ್ಕೆ ಏನಿಲ್ಲ ಸರ್, ಮೈಲಿ ಅಂತ ಬರ್ತದೆ ಸರ್, ಅದ ಒಂದರಿ. ಅವಾಗ ಬೇವಿನ ಎಣ್ಣೆ ಅದು ಇದ್ರ ಎಣ್ಣೆ ತಗೊಂಬಂದು ಹೊಡಿತೀವಿ ಸರ್. ಅದೆಷ್ಟು ಹೊಡೆದ್ವಿ ಅದನ್ನ ಬಿಟ್ರೆ ಬೇರೆ ಏನು ಬರಲ್ಲ ರೀ ಇದಕ್ಕೆ. ಹುಳ ಹಾಕೈತೆ ಸರ್. ಹುಳ ಅಂದ್ರೆ ಇದು ಕಾಯಿ ಕೊರ ಆ ಹುಳಕ್ಕೆ ಅದು ಬಂದು ಕುಂತು ಹುಳ ಇದು ಮಾಡ್ತದೆ ಸರ್. ಅದು ಅಂದ್ರೆ ಅದು ತೂತು ಹೊಡಿತೈತಿ, ಅಲ್ಲಿಗೆ ಹುಳ ಆಗಿಬಿಡ್ತದೆ ಸರ್. ಅಲ್ಲಿಗೆ ನೀವು ಅದಕ್ಕೆ ನೀವು ಮೊಯ್ಲ್ ಹೊಡಿತೀವಿ ಸರ್. ಅದು ಒಂದೇ, ಅದು ಬಿಟ್ರೆ ಬಾಕಿ ಬೇರೆ ಯಾವುದೂ ಇಲ್ಲ ಸರ್, ಬರೋದಿಲ್ಲ. ಓಕೆ ಸರ್. ಸರಿ ಸರ್, ನೀವು ಸೀಸನಿಗೆ ಹೇಳಿದ್ರಿ ಏಪ್ರಿಲ್ ಮೇ ಸೀಸನಿಗೆ ಮಾಡ್ತೀರಿ ಅಂತ. ಈ 2 ಸೀಸನ್ಗಳಲ್ಲಿ ಯಾವುದು ದರ ಜಾಸ್ತಿ ಇರುತ್ತೆ? ಯಾವ ಸೀಸನಲ್ಲಿ ದರ ಜಾಸ್ತಿ ಇರುತ್ತೆ? ಈಗ ಏಪ್ರಿಲ್ ಮಾರ್ಚ್ ಜಾಸ್ತಿ ಇರ್ತದೆ ಸರ್. ಈ ಸೀಸನ್ ಸಿಗುತ್ತೆ ಸರ್. ಕೆಜಿಗೆ ಹೆಂಗೆ ಸಿಗುತ್ತೆ ಸರ್ ಎವರೇಜ್? ಕೆಜಿ ಲೆಕ್ಕಕ್ಕೆ ಕೊಡ್ತೀರಾ ಅಥವಾ ಒಂದು ಹಣ್ಣದ ಲೆಕ್ಕ? ಈಗ ಹಣ್ಣಿನ ಲೆಕ್ಕ ಕೊಡ್ತೇವೆ ಸರ್ ನಾವು. ಇಲ್ಲೇ ತೋಟಕ್ಕೆ ಬಂದು ತುಂಬ್ಕೊಂಡು ಹೋಗ್ತಾರೆ ಅವರು, ಹಣ್ಣಿನ ಲೆಕ್ಕ ಕೊಡ್ತೇವೆ ಸರ್. ಒಂದು ಹಣ್ಣಿಗೆ ಹೆಂಗೆ ಸರಾಸರಿ ಎಷ್ಟು ರೇಟ್ ಸಿಗುತ್ತೆ? ಅವರು 2-3 ರೂಪಾಯಿ ಹೋಯ್ತಾರೆ ಸರ್. 2ರಿಂದ 3 ರೂಪಾಯಿ. ಓಕೆ ಸರ್. ಆ ನಿಟ್ಟಿನಲ್ಲಿ ನಿಮ್ದು ಈಗ 3 ಎಕರೆ ಇದೆ ಅಂತ ಹೇಳಿದ್ರೆ ಸರ್, ಎಷ್ಟು ಇಳುವರಿ ಬರ್ತಿದೆ ಸರ್ ಇದರಲ್ಲಿ? ಇದು ಇಳುವರಿ ಅಂದ್ರೆ ಸರ ನಾವು ಅದ್ರದಂತರೂ ಇದು ಮಾಡಿಲ್ಲ ಸರ್, ಬಾಕ್ಸ್ ಗಂಟ್ಲೆ ಕಳಿಸ್ತೇವೆ ಸರ್. ಕಳಿಸ್ತೀರಿ? ಓವರ್ ಆಲ್ ಆಗಿ ಈಗ ನೀವು ಹೇಳಿದ್ರಿ ಬೇಸಿಗೆಗಾಲದಲ್ಲಿ ಚೆನ್ನಾಗಿ ಬರುತ್ತೆ ಅಂತ. ಈ ಸೀಸನಲ್ಲಿ ಎಷ್ಟು ಆದಾಯ ಬರುತ್ತೆ ಸರ್? ಆದಾಯ ಅಂದ್ರೆ ಒಂದು 2 ಲಕ್ಷ ರೂಪಾಯಿ ಹಾಕತ್ತೆ ಸರ್. ಓಕೆ, ಒಂದು ಸೀಸನಿಗೆ 1.5 ಅಂದರೆ 2 ಲಕ್ಷ ಬರುತ್ತೆ 3 ಎಕರೆಗೆ. ಅದು ಮೇಂಟೆನೆನ್ಸ್ ಖರ್ಚು ಕೂಡ ನಿಮ್ಮದು ಜಾಸ್ತಿ ಇಲ್ಲ ಸರ್. ಅದರಿಂದ ಇವಾಗ ಖರ್ಚು ಕಮ್ಮಿ ಸರ್ ಈ ಬೇಸಿಗೆಗೆ. ಅಷ್ಟೇನಿಲ್ಲ 1.5ರಿಂದ 2 ಲಕ್ಷ ಆದಾಯ ಬರುತ್ತೆ ಎಲ್ಲ ಸೇರಿಸೋದು. ದಸರಾ ಹತ್ತತ್ರ ಸಮಯದಲ್ಲಿ ಅವಾಗ ಎಷ್ಟು ಬರುತ್ತೆ ಸರ್? ಅವಾಗ ಅಷ್ಟ ಬರ್ತದೆ ಸರ್. ಅವಾಗ ಇಳುವರಿ ಜಾಸ್ತಿ ಇರ್ತದೆ ಸರ್. ಅವಾಗ ಇಳುವರಿ ಜಾಸ್ತಿ ಇರುತ್ತೆ. ಅವಾಗ ಒಂದು 2 ಲಕ್ಷ 2 ಮೇಲೆ ದಾಟುವಂತ 2 ಮೇಲೆ ದಾಟ್ತದೆ ಸರ್. ಅದು ಅಂದ್ರೆ 3 ಎಕರೆಯಿಂದ ವರ್ಷಕ್ಕೆ ಹತ್ತತ್ರ ಒಂದು 4 ಲಕ್ಷ 4ರಿಂದ 5 ಲಕ್ಷ 4ರಿಂದ 5 ಲಕ್ಷ ಇದರಲ್ಲಿ ಆದಾಯ ಬರುತ್ತೆ. ಓಕೆ ಸರ್. ಸರ್, ಈಗ ಇಲ್ಲಿ ಯಾರಾದರೂ ಬೇರೆ ರೈತರು ಪೇರಳೆ ಬೆಳಿಬೇಕಾದ್ರೆ ಅವ್ರಿಗೆ ನೀವು ಏನಾದರೂ ಮಾಹಿತಿಯನ್ನು ಹೇಳಕ್ಕೆ ಇದು ಮಾಡ್ತೀರಾ? ಹೇಳಿದೇವ್ ಸರ್, ನಾನು ಹೋಗಿ ಹಚ್ಚಿ ಕೊಟ್ಟು ಬಂದೇವ್ರಿ. ಎಲ್ಲ ಇದನ್ನ ತಿಳಿಸ್ತೇವ್ರಿ ಅವ್ರಿಗೆ. ಹೌದಾ? ಹೋಗಿರ್ತೇವ್ರಿ, ಕರಿತಾರ, ಹೋಗಿರ್ತೇವೆ. ನೀವು ಹೋಗ್ತೀರಿ? ಹೋಗಿರ್ತೇವ್ರಿ. ಅವ್ರಿಗೆ ಹೇಳಿ ಏನು ಅವ್ರಿಗೆ ಏನು ಇರ್ತೈತಿ ಸಮಸ್ಯೆ ಅದನ್ನ ಹೇಳಿ ಬರ್ತೇವ್ರಿ. ಓಕೆ, ಯಾರಾದರೂ ಫೋನ್ ಮಾಡಿದ್ರೆ ಫೋನ್ ಮುಖಾಂತರ ಹೇಳ್ತೇವೆ ಸರ್. ಹೇಳ್ತೀರಲ್ಲ? ಹೇಳ್ತೀರಿ ಸರ್. ಓಕೆ ಸರ್, ಅವಶ್ಯವಾಗಿ. ಓಕೆ ಸರ್. ಸರ್, ನೀವು ಇಷ್ಟೊತ್ತು ನಮಗೆ ಒಂದು ಪೇರಳದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ರೆ ಸರ್. ಇದನ್ನು ಯಾವ ರೀತಿ ಬೆಳಿಬೇಕು, ಯಾವ ಸೀಸನಲ್ಲಿ ಒಳ್ಳೆ ಆದಾಯವನ್ನು ಬರುತ್ತೆ, ಯಾವ ಭೂಮಿಗೆ ಇದು ಸೂಕ್ತ, ವಾತಾವರಣ ಹೇಗೆ ಸೂಕ್ತ, ಸರಿಯಾಗಿ ಮಾಡಿದ್ದಲ್ಲಿ ಯಾವ ರೀತಿ ಇದರಿಂದನೂ ಕೂಡ ಒಂದು 0 ಮೇಂಟೆನೆನ್ಸ್ ಅಲ್ಲಿ ಕೂಡ ಆದಾಯ ದುಡಿಬೋದು ಅನ್ನೋ ಮಾಹಿತಿಗಳನ್ನು ನೀಡಿದೆ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬುವುದಾದ ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ವಿಜಯಕುಮಾರ್ ಶಿವಯ್ಯ ಹೆಬ್ಬಾಳ್ಮಠ ಅವರು ಈ ಪೇರಳೆಯ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀಡಿದರು. ಹೇಗೆ ನಾನು ಕೃಷಿ ವಿಜ್ಞಾನ ಕೇಂದ್ರದಿಂದ ಒಂದು ಎಲ್ಲ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿ ಒಂದು ಅತ್ಯುತ್ತಮವಾದ ಆದಾಯ ಬರುವಂಥ ಪೇರಳೆ ಕೃಷಿಯನ್ನು ಮಾಡ್ತಾಯಿದ್ದೀನಿ. ಅದರಲ್ಲೂ 3 ಎಕರೆಗೆ 4.5ರಿಂದ 5 ಲಕ್ಷ ನಾನು ಆರಾಮಾಗಿ ಇದರಲ್ಲಿ ದುಡಿತಾ ಇದ್ದೀನಿ ವರ್ಷಕ್ಕೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಇವರ ಸಂಪರ್ಕ ಕೊಟ್ಟಿರುವಂತಹ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ಗುರುಪ್ರಸಾದ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.